ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಕೆಲವೊಂದು ಮೀಶೋಯಿಂದ ಸ್ಯಾರಿ ಮತ್ತು ಬ್ಲೌಸಸ್ನ ತರಿಸಿದ್ದೆ. ಅದರದ್ದು ಫುಲ್ ರಿವ್ಯೂನ ಕೊಡ್ತಾಯಿದ್ದೀನಿ. ಹೇಗಿದೆ ನೋಡೋಣ ಬನ್ನಿ. ಇದೊಂದು ರೆಡಿ ಬ್ಲ್ಯಾಕ್ ಬ್ಲೌಸ್ನ ತರಿಸಿದ್ದೀನಿ. ರೆಡಿ ಬ್ಲ್ಯಾಕ್ ಬ್ಲೌಸು ಹೇಗಿದೆ ನೋಡಿ. ಒಂದು ಬ್ಲ್ಯಾಕ್ ಬ್ಲೌಸ್ ಇದ್ದರೆ ಸಾಕು, ತುಂಬ ಸ್ಯಾರಿಗಳಿಗೆ ನಾವು ಮ್ಯಾಚ್ ಮಾಡಿ ಹಾಕ್ಬೋದು. ನಾನು ತರಿಸಿರೋದು 36 ಸೈಜು. ತುಂಬ ಎಲ್ಲ ಸೈಜು ಅವೈಲಬಲ್ ಇದೆ ಇದರಲ್ಲಿ. ಯಾವ್ದು ಬೇಕಾದರೂ ನಿಮ್ಮ ಸೈಜ್ ನೋಡಿ ತರಿಸ್ಕೋಬೋದು. ಇದು ವರ್ಕ್ ನೋಡಿ ಹೇಗೆ ಬಂದಿದೆ ಅಂತ. ಬ್ಲೌಸ್ ಫುಲ್ ಇದೇ ರೀತಿ ಬುಟ್ಟ ಬುಟ್ಟ ರೀತಿ ಬಂದಿದೆ. ಸ್ಲೀವಲ್ಲಿ ಒಂದು ಗ್ರ್ಯಾಂಡಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಬೋತ್ ಎರಡು ಸ್ಲೀವು ಕೂಡ ತುಂಬ ನೀಟಾಗಿದೆ, ತುಂಬ ಸಾಫ್ಟ್ ಕೂಡ ಇದೆ. ಎಲ್ಲೂ ಸೀರೆಗಿರೆಗೆ ಸಿಗಾಕೊಳ್ಳಲ್ಲ, ಅಷ್ಟು ನೀಟಾಗಿದೆ. ನೋಡಿ ಹೇಗಿದೆ ಅಂತ. ಬನ್ನಿ ಬ್ಯಾಕ್ ಡಿಸೈನ್ ನೋಡೋದಾದರೆ ಫುಲ್ಲು ಲೋಟಸಲ್ಲಿ ಹೆವಿ ವರ್ಕ್ ಕೂಡ ಮಾಡಿದ್ದಾರೆ. ಫುಲ್ಲು ಎಷ್ಟು ಚೆನ್ನಾಗಿ ಬಂದಿದೆ ವರ್ಕು ಅಂತಂದರೆ ಅಷ್ಟು ಚೆನ್ನಾಗಿ ಬಂದಿದೆ ವರ್ಕು. ನೋಡಿ ಹೇಗಿದೆ ಅಂತ. ಕಟ್ ವರ್ಕಲ್ಲಿ ಮಾಡಿದ್ದಾರೆ ಇದನ್ನು. ಹೆವಿ ವರ್ಕ್ ಆಗಿರೋದ್ರಿಂದ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ. ಇದೇ ಬ್ಲೌಸ್ ನಾವು ಅಂಗಡಿಲೆಲ್ಲಾದರೂ ಸ್ಟಿಚ್ ಮಾಡ್ತೀವಿ ಅಂತಂದರೆ 1000 ರೂಪೀಸ್ ಮೇಲಾದರೂ ಕೊಡಬೇಕಾಗುತ್ತೆ ನಾವು. ಮೀಶೋಯಿಂದ ತರಿಸಿದಾಗ ನಾವು ಫಿನಿಶಿಂಗ್ ಎಲ್ಲ ಹೇಗೆ ಬರುತ್ತೋ, ಸ್ಟಿಚ್ ಎಲ್ಲ ಹೇಗೆ ಹಾಕಿರ್ತಾರೋ ಅಂತ ಅಂದ್ಬಿಟ್ಟು ಒಂದು ಡೌಟಲ್ಲಿರ್ತೀವಿ. ನೋಡಿ ಫಿನಿಶಿಂಗ್ ಒಳಗಡೆ ಹೇಗೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲೂ ಕೂಡ ಥ್ರೆಡ್ಡು ಆ ಥರ ಏನು ಬಿಟ್ಕೊಂಡಿಲ್ಲ. ಫುಲ್ಲು ಎಲ್ಲ ಕಡೆ ಓವರ್ಲಾಕ್ ಕೊಟ್ಟಿದ್ದಾರೆ, ಅಷ್ಟು ನೀಟಾಗಿದೆ. ಅಂಗಡಿಲಿ ಸ್ಟಿಚ್ ನಾವು ಹೇಳಿ ಮಾಡಿಸಿದ್ರೆ ಹೇಗೆ ಮಾಡ್ತಾರೋ ಅದೇ ರೀತಿ ಕೊಟ್ಟಿದ್ದಾರೆ. ಒಳಗಡೆ ಕಪ್ಸ್ ಕೂಡ ಇದೆ. ಹಾಗಾದರೆ ಇದಕ್ಕೆ ರೇಟ್ ಎಷ್ಟಪ್ಪ ಅಂತಂದರೆ 361 ರೂಪಿ. ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಸೇರಿ ನನಗೆ 378 ರೂಪೀಸ್ ಬೀಳ್ತು. ಆರಾಮಾಗಿ ಕೊಡ್ಬೋದು. ಇದೆಲ್ಲ ಅಂಗಡಿಲೆಲ್ಲ ನಾವು ಕ್ಲಾತ್ ಎಲ್ಲ ತಗೊಂಡು ಸ್ಟಿಚ್ ಮಾಡ್ತೀನಿ ಅಂತಂದರೆ ಏನಿಲ್ಲ ಅಂತಂದರೂ 1000 ರೂಪೀಸ್ ಅಂತೂ ಆಗೇ ಆಗುತ್ತೆ. ಇದರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ. ರೆಡ್ಡು, ಯೆಲ್ಲೋ, ವೈಟು ಎಲ್ಲ ಇದೆ. ನಾನಿಲ್ಲಿ ಯಾವ ಸ್ಯಾರಿಗೆ ಮ್ಯಾಚ್ ಮಾಡಿ ವೇರ್ ಮಾಡಿ ತೋರಿಸ್ತೀನಿ ಅಂತ ಅಂದರೆ, ನನ್ನ ಹತ್ರ ಒಂದು ಮೀಶೋಯಿಂದಲೇ ಪರ್ಚೇಸ್ ಮಾಡಿರೋ ಬ್ಲ್ಯಾಕ್ ಸ್ಯಾರಿ ಇತ್ತು. ಅದೇ ಸ್ಯಾರಿಗೆ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಬಂದಿದೆ ನೋಡಿ. ಬ್ಲೌಸು ತುಂಬ ಚೆನ್ನಾಗಿದೆ, ವರ್ಕ್ ಎಲ್ಲ ತುಂಬ ನೀಟಾಗಿದೆ. ನೆಕ್ಸ್ಟ್ ಸ್ಯಾರಿ ನೋಡೋದಾದರೆ ನಾನು ರೆಡಿ ಬ್ಲೌಸು ವಿತ್ ಸ್ಯಾರಿ ತರಿಸಿದ್ದೀನಿ. ಈ ಸ್ಯಾರಿಗೂ ಕೂಡ ಫುಲ್ಲು ಹೆವಿ ವರ್ಕ್ ಇದೆ. ಬ್ಲೌಸಿಗೆ ತುಂಬ ಚೆನ್ನಾಗಿದೆ. ಬ್ಯಾಕ್ ಬಟನ್ಸ್ ಕೊಟ್ಟಿದ್ದಾರೆ ವಿತ್ ಕಪ್ ಇದೆ. ಹಾಗೆ ಬ್ಯಾಕಲ್ಲಿ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ. ಟ್ಯಾಗಿಗೂ ಕೂಡ ವರ್ಕ್ ಮಾಡಿದ್ದಾರೆ. ನೋಡಿ ಫ್ರಂಟಲ್ಲಿ ಡಿಸೈನ್ಸ್ ಎಲ್ಲ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಇದು ಇವಾಗಿನ ಟ್ರೆಂಡಿಂಗ್ ಬ್ಲೌಸ್ ಅಂತಲೇ ಹೇಳ್ಬೋದು. ಈ ಡಿಸೈನ್ ಅಂತೂ ಇವಾಗ ತುಂಬ ಜನಗಳು ಇದನ್ನೇ ಹೊಲಿಸ್ಕೊಳ್ತಾ ಇರೋದು, ಅಷ್ಟು ಚೆನ್ನಾಗಿದೆ ಬ್ಲೌಸು. ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಸ್ಲೀವಿಗೆ ಯಾವ ಥರ ವರ್ಕ್ ಕೊಟ್ಟಿದ್ದಾರೆ ಅಂತ. ತುಂಬ ಹೆವಿ ವರ್ಕು, ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಬ್ಲೌಸ್ ಡಿಸೈನು. ನಾವು ಇದನ್ನು ಸಿಲ್ಕ್ ಸ್ಯಾರಿಗಳಿಗಾದರೂ ವೇರ್ ಮಾಡ್ಬೋದು, ಅಥವಾ ರೇಷ್ಮೆ ಸ್ಯಾರಿಗೆ ಕೂಡ ನಾವು ಮ್ಯಾಚ್ ಮಾಡಿ ವೇರ್ ಮಾಡ್ಬೋದು. ಹಾಗೆ ಬಂತು ಅಂತಂದರೆ ಸ್ಲೀವು ಎಡ್ಜಲ್ಲಿ ಮತ್ತು ನೆಕ್ಕಲ್ಲಿ ಮತ್ತು ಬಾಟಮಲ್ಲಿ ಫುಲ್ಲು ಪೈಪಿಂಗ್ ಕೊಟ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಈ ಬ್ಲೌಸಿಗೆ. ಸ್ಯಾರಿ ವಿತ್ ಬ್ಲೌಸಿಗೆ ಎಷ್ಟು ಅಮೌಂಟು ಅಂತಂದರೆ 669, ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಸೇರಿ ನಮಗೆ 690 ರೂಪೀಸ್ ಬೀಳುತ್ತೆ. ಇದರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ. ಆರೆಂಜು ಮತ್ತು ಗ್ರೀನ್ ಕಲರ್ ಇದೆ. ಇನ್ನು ನಾನು ತರಿಸಿರೋದು ಒಂದು ಸ್ವಲ್ಪ ರಮಾ ಗ್ರೀನ್ ಕಲರು. ಇದರಲ್ಲಿ ಡಬಲ್ ಕಲರ್ ಕಾಣಿಸುತ್ತೆ ಈ ಸ್ಯಾರಿ. ಪಾರ್ಟಿ ವೇರಿಗಂತೂ ತುಂಬ ಚೆನ್ನಾಗಿರುತ್ತೆ, ಮತ್ತು ಲೈಟಿಗೆ ಮತ್ತು ಬಿಸಿಲಿಗೆಲ್ಲ ಡಬಲ್ ಶೇಡೆಡೇ ಕಾಣಿಸುತ್ತೆ. ನೋಡಿ ಹೇಗೆ ಬಂದಿದೆ ಸ್ಯಾರಿ. ಫುಲ್ಲು ಪ್ಲೈನೇ ಇದೆ. ಇವಾಗ ಮೋಸ್ಟ್ ಟ್ರೆಂಡಿಂಗಲ್ಲಿರೋ ಸ್ಯಾರಿ ಇದೇನೆ, ಲೈಟ್ ವೆಯ್ಟ್ ಸ್ಯಾರಿ, ಡಬಲ್ ಶೇಡೆಡು. ನೋಡ್ಬೋದು ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ. ಲೈಟ್ ಬೆಳಕಿಗೆ ನಿಮಗೆ ಡಬಲ್ ಶೇಡೆಡಲ್ಲಿ ಕಾಣಿಸ್ತಾ ಇದೆ. ಹಾಗೆ ಸ್ಯಾರಿ ಫುಲ್ಲು ಹೇಗೆ ಫ್ರಂಟ್ ಅಲ್ಲಿದೆ ಅದೇ ರೀತಿ ಬ್ಯಾಕ್ ಸೈಡ್ ಕೂಡ ಬಂದಿದೆ. ಕಲರ್ ಚೇಂಜ್ ಏನಿಲ್ಲ. ನಾನು ವೇರ್ ಮಾಡ್ಕೊಬರ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಸ್ಯಾರಿ. ನೆರಿಗೆಗೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಬ್ಲೌಸ್ ನೋಡಿ ಹೆವಿ ವರ್ಕ್ ಇರೋದ್ರಿಂದ ಪ್ಲೈನ್ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಬ್ಲೌಸು ಈ ಸ್ಯಾರಿಗೆ ಬರೋದು ಫ್ರೀ ಸೈಜು. ನಾನು ನೆಕ್ ಹತ್ರ ನಂಗೆ ಸ್ವಲ್ಪ ಲೂಸ್ ಅನ್ನಿಸ್ತಾ ಇದೆ. ನಾನು ಇನ್ನೂ ಒಂದು ಸ್ಟಿಚ್ ಹಾಕ್ಸ್ಬೇಕಾಗಿತ್ತು, ಹಾಕ್ಸಿರ್ಲಿಲ್ಲ. ಇನ್ನು ಬಾಡಿ ಫಿಟ್ಟಿಂಗ್ ಎಲ್ಲ ನನಗೆ ಕರೆಕ್ಟಾಗಿದೆ ಬ್ಲೌಸು. ಇದೇ ರೀತಿ ನಾವೇನಾದ್ರೂ ಸ್ಯಾರಿ ತೊಗೊಂಡು ಬ್ಲೌಸ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ತೀವಿ ಅಂತ ಅಂದರೆ ಏನಿಲ್ಲ ಅಂತಂದರೆ 1000 ಮೇಲೆ ಕೊಡಬೇಕಾಗುತ್ತೆ. ಈ ಸ್ಯಾರಿಗೆ ನಾವು ಕೊಟ್ಟಿರೋ ಅಮೌಂಟು ವರ್ತೇಬಲ್ ಅನ್ನಿಸ್ತಾ ಇದೆ ನನಗಂತೂ. ನೆಕ್ಸ್ಟ್ ನೋಡೋದಾದರೆ ನಾನಿಲ್ಲಿ ಬ್ಲ್ಯಾಕ್ ವಿತ್ ರೆಡ್ ಕಾಂಬಿನೇಷನಲ್ಲಿ ಒಂದು ಪ್ಯೂರ್ ಕಾಟನ್ ಬ್ಲೌಸ್ನ ತರಿಸಿದ್ದೀನಿ. ನೋಡಿ ಹೇಗಿದೆ ಈ ಬ್ಲೌಸು. ಈ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಈ ಬ್ಲೌಸು ರೇಟ್ ಕೇಳಿಬಿಟ್ರಂತೂ ನೀವೇ ತುಂಬ ಖುಷಿಯಾಗಿ ಹೋಗ್ಬಿಡ್ತೀರಾ. ಅಷ್ಟು ಕಡಿಮೆ ರೇಟಿಗೆ ಇಷ್ಟು ಕ್ವಾಲಿಟಿಯಾಗಿರೋ ಬ್ಲೌಸ್ ಬಂದಿದೆ. ನೋಡಿ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಕೂಡ ಕೊಟ್ಟಿದ್ದಾರೆ, ಕೆಳಗಡೆ ರೆಡ್ಡಲ್ಲಿ ಪೈಪಿಂಗ್ ಕೂಡ ಕೊಟ್ಟಿದ್ದಾರೆ, ಹಾಗೆ ನೆಕ್ಕಲ್ಲಿ ಕೂಡ ರೆಡ್ ಪೈಪಿಂಗ್ ಕೊಟ್ಟಿದ್ದಾರೆ. ಈ ಬ್ಲೌಸಿಗೆ ಬ್ಯಾಕ್ ಡೀಪ್ ಏನು ಜಾಸ್ತಿ ಇಲ್ಲ, ಕಡಿಮೆ ಇದೆ. ಮತ್ತು ರೈಟ್ ಸೈಡಲ್ಲಿ ಫುಲ್ಲು ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ಯೆಲ್ಲೋ, ವೈಟು, ರೆಡ್ಡು ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ವರ್ಕ್ ಮಾಡಿದ್ದಾರೆ.
ಈ ಬ್ಲೌಸ್ ಹಂಗೆ ನಾನ್ ಪ್ಯಾಡೆಡ್ ಬ್ಲೌಸು. ಬ್ಯಾಕ್ ಸೈಡ್ ನೋಡೋದಾದರೆ ರೈಟ್ ಸೈಡ್ ಸ್ಲೀವಲ್ಲಿ ಏನು ಡಿಸೈನ್ ಕೊಟ್ಟಿದ್ದಾರೋ ಸೇಮ್ ಅದೇ ಬ್ಯಾಕ್ ಸೈಡ್ ಕೂಡ ಡಿಸೈನ್ ಬಂದಿದೆ, ಮತ್ತು ಜೊತೆಗೆ ಬುಟ್ಟನೂ ಬಂದಿದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಬ್ಲೌಸು. ಈ ಬ್ಲೌಸ್ ರೇಟ್ ನೋಡಿದರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಅಲ್ವಾ. 168 ರುಪೀಸು, ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಸೇರಿ 185 ರುಪೀಸ್ ಬೀಳುತ್ತೆ. ಇಷ್ಟು ಕಡಿಮೆ ರೇಟಿಗೆ ನಮ್ಗೆ ಎಲ್ಲಿ ಸಿಗುತ್ತೆ ಹೇಳಿ ಬ್ಲೌಸು. ಒಂದು ಪೀಸ್ ಕೊಟ್ಟು ನಾವು ಪ್ರಿನ್ಸಸ್ ಕಟ್ ಹೊಲಿಸ್ತೀವಿ ಅಂತ ಅಂದರೆ ಏನಿಲ್ಲ ಅಂದರೂ 500 ರುಪೀಸ್ ಅಂತೂ ನಾವು ಕೊಡಲೇಬೇಕಾಗುತ್ತೆ. ಇಷ್ಟು ಕಡಿಮೆ ರೇಟಿಗೆ ಮೀಶೋದಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಮೀಶೋ ಇರೋದೇ ನಮಗೋಸ್ಕರ ಅಂತ ಅನ್ಕೋಬೇಕು. ಅಷ್ಟು ಕ್ವಾಲಿಟಿ ಬ್ಲೌಸ್ನ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದಾರೆ. ಈ ಬ್ಲೌಸ್ನ ನೋಡೋದಾದರೆ ನಾವು ಯಾವುದೆಲ್ಲ ಸ್ಯಾರಿಗೆ ಮ್ಯಾಚ್ ಮಾಡ್ಬೋದು ಅಂತ ಅಂದರೆ ಎಲ್ಲ ಪ್ಲೈನ್ ಸ್ಯಾರಿಗೆ ಮ್ಯಾಚ್ ಮಾಡ್ಬೋದು. ವೈಟು, ಯೆಲ್ಲೋ, ರೆಡ್ಡು, ಆರೆಂಜು, ಗ್ರೀನು, ಈ ಸ್ಯಾರಿಗೆಲ್ಲ ನಾವು ನೀಟಾಗಿ ಮ್ಯಾಚ್ ಮಾಡ್ಬೋದು. ನಾನಿಲ್ಲಿ ಯೆಲ್ಲೋ ಸ್ಯಾರಿ ಜೊತೆ ಮ್ಯಾಚ್ ಮಾಡ್ತಾಯಿದ್ದೀನಿ. ಈ ಸ್ಯಾರಿಗಂತೂ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಆ ಬ್ಲೌಸಲ್ಲೂ ಕೂಡ ರೆಡ್ ಬಂದಿದೆ, ಸ್ಯಾರಿಲಿ ಕೂಡ ರೆಡ್ ಬಂದಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದೇ ಸ್ಯಾರಿ ಬ್ಲೌಸ್ ನಂಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಸ್ಯಾರಿ ನೋಡೋದಾದರೆ ನಾನಿಲ್ಲಿ ರಮಾ ಗ್ರೀನ್ ಸ್ಯಾರಿ ತರಿಸಿದ್ದೀನಿ ಡೋಲೋ ಸಿಲ್ಕ್ ಮೆಟೀರಿಯಲಲ್ಲಿ. ಈ ಸ್ಯಾರಿ ಫುಲ್ಲು ಫ್ಲವರ್ ಪ್ರಿಂಟೆಡಲ್ಲೇ ಇದೆ. ಫುಲ್ ಸ್ಯಾರಿ ನೋಡೋದಾದರೆ ಫುಲ್ ಸಾಫ್ಟ್ ಮೆಟೀರಿಯಲ್ಲು, ವೇರ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಬನ್ನಿ ಹೇಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಈ ಸ್ಯಾರಿ ಫುಲ್ಲು ನೋಡಿ ಹೇಗಿದೆ. ಇದು ಸೆರ್ಗಲ್ಲಿ ಕೂಡ ಫ್ಲವರ್ ಪ್ರಿಂಟ್ ಇದೆ, ಮತ್ತು ಹ್ಯಾಸ್ ಇಟ್ ಈಸ್ ಏನು ಸ್ಯಾರಿಗೆಲ್ಲ ಬಾರ್ಡರ್ ಬಂದಿದೆ ಅದೇ ರೀತಿ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ, ಮತ್ತು ಸಿಂಗಲ್ ಒಂದೊಂದು ಕುಚ್ಚು ಹಾಕಿದ್ದಾರೆ. ಈ ಸ್ಯಾರಿ ರೇಟ್ ಬಂದು 603 ರುಪೀಸು, ಶಿಪ್ಪಿಂಗ್ ಚಾರ್ಜಸ್ ಒಂದು 20 ರುಪೀಸ್ ಬೀಳುತ್ತೆ. ನೋಡಿ ಸ್ಯಾರಿ ಫುಲ್ ಈ ಥರನೇ ಬಂದಿದೆ ಫ್ಲವರ್ ಪ್ರಿಂಟಲ್ಲಿ. ನೋಡಿ ಎಷ್ಟು ಸಾಫ್ಟ್ ಸಿಲ್ಕು ಅಂತ ಅಂದರೆ ಯಾರು ಬೇಕಾದರೂ ಆರಾಮಾಗಿ ವೇರ್ ಮಾಡ್ಬೋದು. ಹೊಸದಾಗಿ ಸ್ಯಾರಿ ಹಾಕೋರ್ಗಂತೂ ಉಡ್ಲಿಕ್ಕೆ ಕಷ್ಟನೇ ಆಗಲ್ಲ. ಇಷ್ಟೊಂದು ಸಾಫ್ಟ್ ಇರೋ ಸೀರೆ ನಾವು ಆರಾಮಾಗಿ ಬೆಳಗ್ಗೆ ಆಫೀಸ್ ವೇರ್ಗೆಲ್ಲ ಹೋಗೋರ್ಗಂತೂ ಈಸಿ ಆಗುತ್ತೆ ವೇರ್ ಮಾಡೋಕ್ಕೆ. ಇದು ಬಂದು ಬ್ಲೌಸ್ ಪೀಸು. ನೋಡಿ ನಾನು ಹಾಕಿ ನೋಡ್ತಾ ಇದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು ಈ ಸ್ಯಾರಿ. ಒಂದ್ಸಲ ಹಾಕಬೇಕು ಅನ್ನಿಸ್ತು. ಬನ್ನಿ ಹಾಕ್ಕೊಂಡು ಬರ್ತೀನಿ ಹೇಗೆ ಕಾಣಿಸುತ್ತೆ ನೋಡಿ. ನೋಡಿ ವೇರ್ ಮಾಡಿದ್ದೀನಿ. ನರ್ಗೆ ಅಂತೂ ಫುಲ್ಲು ನರ್ಗೆ ಬಂದಿದೆ ಸ್ಯಾರಿಗೆ. ತುಂಬ ಸಾಫ್ಟಾಗಿದೆ ಸೀರೆ, ಉಟ್ಕೊಳ್ಳೋಕ್ಕಂತೂ ಈಸಿ ಆಗುತ್ತೆ ಈ ಸ್ಯಾರಿ. ನೋಡಿ ಹೇಗೆ ಬಂದಿದೆ. ನಾನಿಲ್ಲಿನ ಬ್ಲೌಸ್ ಕಟ್ ಮಾಡಿಸಿ ಸ್ಟಿಚ್ ಮಾಡಿಸಿರ್ಲಿಲ್ಲ. ಈ ಸ್ಯಾರಿಲೂ ಸ್ವಲ್ಪ ಪಿಂಕ್ ಬಂದಿತ್ತು. ಸೊ ಹಾಗಾಗಿ ನಾನು ಇದೇ ಬ್ಲೌಸ್ನ ಹಾಕಿ, ಪಿಂಕ್ ಬ್ಲೌಸ್ನೇ ಹಾಕಿ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಪಿಂಕ್ ಇರೋದ್ರಿಂದ ನೀವು ಬೇಕಾದರೆ ಪಿಂಕ್ ಕಾಂಟ್ರಾಸ್ಟ್ ಬ್ಲೌಸ್ಗಳನ್ನ ಹಾಕ್ಬೋದು. ಇದಕ್ಕೆ ಚೆನ್ನಾಗಿರುತ್ತೆ. ಸೆರಗು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಐ ಹೋಪ್ ಎಲ್ರಿಗೂ ಸ್ಯಾರಿ ಆ್ಯಂಡ್ ಬ್ಲೌಸಸ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು.